ರಾಜ್ಯದ ಕರಾವಳಿಯಲ್ಲಿ ನಡೀತಾ ಇರುವಂತಹ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಇದುವರೆಗೂ ಪೂರ್ಣಗೊಂಡಿಲ್ಲ. ಗುತ್ತಿಗೆ ಕಂಪನಿ ಅರೆಬರೆ ಕಾಮಗಾರಿ ಮಾಡಿ ನಾಗರಿಕರಿಗೆ ಕೃತಕ ನೆರೆಯ ಭೀತಿ ಸೃಷ್ಟಿ ಮಾಡಿದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ವರ್ಷಗಳಾದರೂ ಮುಗಿಯದ ಹೆದ್ದಾರಿ ಕಾಮಗಾರಿ, ಆಮೆಗತಿಯಲ್ಲಿ ಕೆಲಸ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ರಾಜ್ಯದ ಕರಾವಳಿಯಲ್ಲಿ ನಡೆಯುತ್ತಿರುವ ಚತುಷ್ಪಥ ಹೆದ್ದಾರಿ ಕಾಮಗಾರಿ 1.5 ದಶಕಗಳಾದರೂ ಈವರೆಗೂ ಮುಗಿದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹ ಅನೇಕ ಅವಾಂತರ ರಾಧಾಂತಗಳ ನಡುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಅದರಲ್ಲೂ ಭಟ್ಕಳ ತಾಲೂಕಿನ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಡಭಟ್ಕಳ ಬೈಪಾಸ್ ಬಳಿ ಸಂಬಂಧಪಟ್ಟ ಕಾಮಗಾರಿ ಮುಗಿಯದೇ ಇರುವುದರಿಂದ ಜನರು ಪರದಾಡುವಂತಾಗಿದೆ. ಕೆಲ ವರ್ಷಗಳಿಂದ ಇಲ್ಲಿ ಅಪಘಾತಗಳು ಸಂಭವಿಸಿ ಹಲವರ ಸಾವು ನೋವು ಸಂಭವಿಸಿದೆ. ಹೀಗಾಗಿ ಹೆದ್ದಾರಿ ಗುತ್ತಿಗೆ ಪಡೆದ ಕಂಪನಿ ಇಲ್ಲಿ ಅವೈಜ್ಞಾನಿಕವಾಗಿ ಹೆದ್ದಾರಿಯ ಆಸುಪಾಸಿನಲ್ಲಿ ಅಗೆದು ಹೊಂಡ ಮಾಡಿದೆ. ಸ್ಪಷ್ಟ ನಿಲುವು ಇಲ್ಲದೆ ಕಾಮಗಾರಿ ನಡೆಸಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಸುಮಾರು ಒಂದು 10 ವರ್ಷದಿಂದ IRB ಕೆಲಸ ನಡೀತಾ ಇದೆ. ನ್ಯಾಷನಲ್ ಹೈವೇ 66ರಲ್ಲಿ ಇಲ್ಲಿ ಅಂಡರ್ ಪಾಸ್ ಮತ್ತೆ ಡ್ರೈನೇಜ್ ಎಲ್ಲ ಕೆಲಸ ನಡೀತಾ ಇತ್ತು. ಇನ್ನು ನಮಗೆ 10 ವರ್ಷದಿಂದ ಯಾವುದೂ ಒಂದು ಕಾರ್ಯರೂಪ ತರಲಿಲ್ಲ. ಮತ್ತು ಈಗ ನಾವು ಇಷ್ಟು ವರ್ಷದಿಂದ ಹೋರಾಟ ಮಾಡಿದ್ರು ಸಹಿತ ಡ್ರೈನೇಜ್ ನಮಗೆ ಈಗ ಅಂಡರ್ ಪಾಸ್ ಆಗಿದೆ, ಇದಾಗಿದೆ, ಟೆಂಡರ್ ಆಗಿದೆ, ಕಾಮ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋದ್ರಲ್ಲಿ ಇವರು ಏನು ನಮ್ಮ ನ್ಯಾಷನಲ್ ಹೈವೇಗೆ ಅಕೋರ ಜಾಗ ಇರುತ್ತಲ್ಲ, ಈ ಕೆಲವೊಂದು ಖಾಸಗಿಯವರು ಜಾಗ ಬಿಡಲು ತಯಾರಿಲ್ಲ. ಚತುಷ್ಪಥ ಹೆದ್ದಾರಿಗಾಗಿ ಈ ಭಾಗದಲ್ಲಿ ಆಸುಪಾಸಿನಲ್ಲಿ ಜಮೀನು ಸ್ವಾಧೀನಪಡಿಸಿಕೊಂಡು ಸಂಬಂಧಪಟ್ಟವರಿಗೆ ಪರಿಹಾರ ನೀಡಲಾಗಿದೆ. ಆದರೆ ಸಂಬಂಧಪಟ್ಟ ಕಂಪನಿ ಕಾಮಗಾರಿ ನಡೆಸೋದಕ್ಕೆ ವಿಳಂಬ ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಉಂಟು ಮಾಡಿದೆ ಅಂತ ಆರೋಪಿಸಿದ್ದಾರೆ. ಮುಟ್ಟಳ್ಳಿ, ಮುಡಭಟ್ಕಳ, ಬೆಳಲಕಂಡ ಹಾಗೂ ಭಟ್ಕಳ ಪಟ್ಟಣವನ್ನ ಸಂಪರ್ಕಿಸುವ ಬೈಪಾಸ್ ಇದಾಗಿದ್ದು ಚನ್ನಪಟ್ಟಣ ಹನುಮಂತ ದೇವರ ಪಲ್ಲಕ್ಕಿ ಕೂಡ ಈ ಮಾರ್ಗದಲ್ಲಿ ಸಂಚರಿಸುತ್ತದೆ. ಇಲ್ಲಿ ಚನ್ನಪಟ್ಟಣ ದೇವಸ್ಥಾನ ಇರುವುದರಿಂದ ಇಲ್ಲಿ ದೇವರ ಪಾಲಕಿ ಪ್ರತಿ ವರ್ಷನೂ ಇಲ್ಲಿ ಬಂದು ಹೋಗ್ತಾ ಇರ್ತದೆ. ಮುಟ್ಟಳ್ಳಿ, ಮೂಡಭಟ್ಕಳ, ತಲಾಂದು ಮತ್ತು ಬೇಹಳ್ಳಿ ಇದೆಲ್ಲ ಜನ ಒಂದು ಸಾಧಾರಣ 10,000 ಜನ ಇಲ್ಲಿ ತಿರುಗಾಡುವಂತ ಏರಿಯಾ ಆಗಿದೆ. ಇದರಿಂದ ಜನರಿಗೆ ಬಹಳ ಸಮಸ್ಯೆ ಆಗ್ತದೆ. ಇಲ್ಲಿ ಅಂಡರ್ ಪಾಸ್ ಅತ್ಯವಶ್ಯಕತೆ ಇರುವುದರಿಂದ ಈಗಾಗಲೇ ಮಂಜೂರಿ ಆಗಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ IRB ಅವರು ಮತ್ತು ನ್ಯಾಷನಲ್ ಹೈವೇ ಅವರು ಹೊಂದಾಣಿಕೆ ಇಲ್ಲ, ಮತ್ತು ಮುನ್ಸಿಪಾಲಿಟಿ ಅವರು ಇವರೆಲ್ಲ ಇವ್ರ ಮೇಲೆ ಹೇಳುದು, ಇನ್ನೊಬ್ರು ಮತ್ತೊಬ್ಬರ ಮೇಲೆ ಹೇಳುದು, ಇದೆ ಇವ್ರದ್ದು ಇದ್ರೆ ವ್ಯಾಪಾರ ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಹೆದ್ದಾರಿಯ ಒಂದು ಕಡೆ ಭಟ್ಕಳ ಹಾಗೂ ಇನ್ನೊಂದು ಕಡೆ ಉಡುಪಿಗೆ ಸಂಪರ್ಕಿಸುವ ಮಾರ್ಗವಾಗಿದೆ. ಆದರೆ ಕಳೆದ ಹಲವು ವರ್ಷಗಳಿಂದ ಹೆದ್ದಾರಿ ಪ್ರಾಧಿಕಾರ ಮತ್ತು ಗುತ್ತಿಗೆ ಕಂಪನಿ ಆಮೆಗತಿಯ ಕಾಮಗಾರಿ ನಡೆಸ್ತಾ ಇದೆ. ಅಲ್ಲದೆ ನಗರಸಭೆಯ ಒಳಚರಂಡಿ ಪೈಪ್ ಒಡೆದು ನೇರವಾಗಿ ಇಲ್ಲಿನ ಕಾಲುವೆ ಮಲಿನ ನೀರು ಬಿಡ್ತಾ ಇದೆ. ಹೀಗಾಗಿ ರೋಗ ರುಜಿನಗಳು ಬರುವ ಸಾಧ್ಯತೆ ಇದೆ. ಇಲ್ಲಿಯಾದಂತಹ ಅವಾಂತರ ಮಳೆಗಾಲದ ಸಂದರ್ಭದಲ್ಲಿ ದುರಂತಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟವರು ಆದಷ್ಟು ಬೇಗ ಮಳೆಗಾಲದಲ್ಲಾದರೂ ಕೂಡ ಏನು ಅವಘಡಗಳು ಸಂಬಂಧಿಸಿದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿಯಲ್ಲಿ ನಡೀತಾ ಇರುವಂತಹ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಇದುವರೆಗೂ ಪೂರ್ಣಗೊಂಡಿಲ್ಲ. ಗುತ್ತಿಗೆ ಕಂಪನಿ ಅರೆಬರೆ ಕಾಮಗಾರಿ ಮಾಡಿ ನಾಗರಿಕರಿಗೆ ಕೃತಕ ನೆರೆಯ ಭೀತಿ ಸೃಷ್ಟಿ ಮಾಡಿದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ವರ್ಷಗಳಾದರೂ ಮುಗಿಯದ ಹೆದ್ದಾರಿ ಕಾಮಗಾರಿ, ಆಮೆಗತಿಯಲ್ಲಿ ಕೆಲಸ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ರಾಜ್ಯದ ಕರಾವಳಿಯಲ್ಲಿ ನಡೆಯುತ್ತಿರುವ ಚತುಷ್ಪಥ ಹೆದ್ದಾರಿ ಕಾಮಗಾರಿ 1.5 ದಶಕಗಳಾದರೂ ಈವರೆಗೂ ಮುಗಿದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹ ಅನೇಕ ಅವಾಂತರ ರಾಧಾಂತಗಳ ನಡುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಅದರಲ್ಲೂ ಭಟ್ಕಳ ತಾಲೂಕಿನ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಡಭಟ್ಕಳ ಬೈಪಾಸ್ ಬಳಿ ಸಂಬಂಧಪಟ್ಟ ಕಾಮಗಾರಿ ಮುಗಿಯದೇ ಇರುವುದರಿಂದ ಜನರು ಪರದಾಡುವಂತಾಗಿದೆ. ಕೆಲ
ವರ್ಷಗಳಿಂದ ಇಲ್ಲಿ ಅಪಘಾತಗಳು ಸಂಭವಿಸಿ ಹಲವರ ಸಾವು ನೋವು ಸಂಭವಿಸಿದೆ. ಹೀಗಾಗಿ ಹೆದ್ದಾರಿ ಗುತ್ತಿಗೆ ಪಡೆದ ಕಂಪನಿ ಇಲ್ಲಿ ಅವೈಜ್ಞಾನಿಕವಾಗಿ ಹೆದ್ದಾರಿಯ ಆಸುಪಾಸಿನಲ್ಲಿ ಅಗೆದು ಹೊಂಡ ಮಾಡಿದೆ. ಸ್ಪಷ್ಟ ನಿಲುವು ಇಲ್ಲದೆ ಕಾಮಗಾರಿ ನಡೆಸಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಸುಮಾರು ಒಂದು 10 ವರ್ಷದಿಂದ IRB ಕೆಲಸ ನಡೀತಾ ಇದ್ದೀವಿ. ನ್ಯಾಷನಲ್ ಹೈವೇ 66ರಲ್ಲಿ ಇಲ್ಲಿ ಅಂಡರ್ ಪಾಸ್ ಮತ್ತೆ ಡ್ರೈನೇಜ್ ಎಲ್ಲ ಕೆಲಸ ನಡೀತಾ ಇತ್ತು. ಇನ್ನು ನಮಗೆ 10 ವರ್ಷದಿಂದ ಯಾವುದೂ ಒಂದು ಕಾರ್ಯರೂಪ ತರಲಿಲ್ಲ. ಮತ್ತೆ ಈಗ ನಾವು ಇಷ್ಟು ವರ್ಷದಿಂದ ಹೋರಾಟ ಮಾಡಿದ್ರು ಸಹಿತ ಡ್ರೈನೇಜ್ ನಮಗೆ ಈಗ ಅಂಡರ್ ಪಾಸ್ ಆಗಿದೆ, ಇದಾಗಿದೆ, ಟೆಂಡರ್ ಆಗಿದೆ, ಕಾಮಗಾರಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋದ್ರಲ್ಲಿ ಇವರು ಏನು ನಮ್ಮ ನ್ಯಾಷನಲ್ ಹೈವೇಗೆ ಅಕೋರ ಜಾಗ ಇರುತ್ತಲ್ಲ, ಈ ಕೆಲವೊಂದು ಖಾಸಗಿಯವರು ಜಾಗ ಬಿಡಲಿಕ್ಕೆ ತಯಾರಿಲ್ಲ. ಚತುಷ್ಪಥ ಹೆದ್ದಾರಿಗಾಗಿ ಈ ಭಾಗದಲ್ಲಿ ಆಸುಪಾಸಿನಲ್ಲಿ ಜಮೀನು ಸ್ವಾಧೀನಪಡಿಸಿಕೊಂಡು ಸಂಬಂಧಪಟ್ಟವರಿಗೆ ಪರಿಹಾರ ನೀಡಲಾಗಿದೆ. ಆದರೆ ಸಂಬಂಧಪಟ್ಟ ಕಂಪನಿ ಕಾಮಗಾರಿ ನಡೆಸುವುದಕ್ಕೆ ವಿಳಂಬ ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಉಂಟು ಮಾಡಿದೆ ಅಂತ ಆರೋಪಿಸಿದ್ದಾರೆ. ಮುಟ್ಟಳ್ಳಿ, ಮುಡಭಟ್ಕಳ, ಬೆಳಲಕಡ್ಡ ಹಾಗೂ ಭಟ್ಕಳ ಪಟ್ಟಣವನ್ನ ಸಂಪರ್ಕಿಸುವ ಬೈಪಾಸ್ ಇದಾಗಿದ್ದು, ಚನ್ನಪಟ್ಟಣ ಹನುಮಂತ ದೇವರ ಪಲ್ಲಕ್ಕಿ ಕೂಡ ಈ ಮಾರ್ಗದಲ್ಲಿ ಸಂಚರಿಸುತ್ತದೆ. ಇಲ್ಲಿ ಚನ್ನಪಟ್ಟಣ ದೇವಸ್ಥಾನ ಇರೋದ್ರಿಂದ ಇಲ್ಲಿ ದೇವರ ಪಾಲಕಿ ಪ್ರತಿ ವರ್ಷನೂ ಇಲ್ಲಿ ಬಂದು ಹೋಗ್ತಾ ಇರ್ತದೆ. ಮುಟ್ಟೊಳ್ಳಿ, ಮೂಡುಬಟ್ಕಳ, ತಲಾಂದು ಮತ್ತು ಬೇಹಳ್ಳಿ ಇದೆಲ್ಲ ಜನ ಒಂದು ಸಾಧಾರಣ 10,000 ಜನ ಇಲ್ಲಿ ತಿರುಗಾಡುವಂತ ಏರಿಯಾ ಆಗಿದೆ ಇದು. ಇದರಿಂದ ಜನರಿಗೆ ಬಹಳ ಸಮಸ್ಯೆ ಆಗ್ತದೆ. ಇಲ್ಲಿ ಅಂಡರ್ ಪಾಸ್ ಅತ್ಯವಶ್ಯಕತೆ ಇರೋದ್ರಿಂದ ಈಗಾಗಲೇ ಮಂಜೂರಿ ಆಗಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ IRB ಅವರು ಮತ್ತು ನ್ಯಾಷನಲ್ ಹೈವೇ ಅವರು ಹೊಂದಾಣಿಕೆ ಇಲ್ಲ, ಮತ್ತು ಮುನ್ಸಿಪಾಲಿಟಿ ಅವರು ಇವರೆಲ್ಲ ಇವ್ರ ಮೇಲೆ ಹೇಳೋದು, ಇನ್ನೊಬ್ರು ಮತ್ತೊಬ್ಬರ ಮೇಲೆ ಹೇಳೋದು, ಇದೆ ಇವ್ರದ್ದು ಇದ್ರೆ ವ್ಯಾಪಾರ. ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಹೆದ್ದಾರಿಯ ಒಂದು ಕಡೆ ಭಟ್ಕಳ ಹಾಗೂ ಇನ್ನೊಂದು ಕಡೆ ಉಡುಪಿಗೆ ಸಂಪರ್ಕಿಸುವ ಮಾರ್ಗವಾಗಿದೆ. ಆದರೆ ಕಳೆದ ಹಲವು ವರ್ಷಗಳಿಂದ ಹೆದ್ದಾರಿ ಪ್ರಾಧಿಕಾರ ಮತ್ತು ಗುತ್ತಿಗೆ ಕಂಪನಿ ಆಮೆಗತಿಯ ಕಾಮಗಾರಿ ನಡೆಸ್ತಾ ಇದೆ. ಅಲ್ಲದೆ ನಗರಸಭೆಯ ಒಳಚರಂಡಿ ಪೈಪ್ ಒಡೆದು ನೇರವಾಗಿ ಇಲ್ಲಿನ ಕಾಲುವೆ ಮಲಿನ ನೀರು ಬಿಡ್ತಾ ಇದೆ. ಹೀಗಾಗಿ ರೋಗ ರುಜಿನಗಳು ಬರುವ ಸಾಧ್ಯತೆ ಇದೆ. ಇಲ್ಲಿಯಾದಂತಹ ಅವಾಂತರ ಮಳೆಗಾಲದ ಸಂದರ್ಭದಲ್ಲಿ ದುರಂತಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟವರು ಆದಷ್ಟು ಬೇಗ ಮಳೆಗಾಲದಲ್ಲಾದರೂ ಕೂಡ ಏನು ಅವಘಡಗಳು ಸಂಬಂಧಿಸಿದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿಯಲ್ಲಿ ನಡೀತಾ ಇರುವಂತಹ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಇದುವರೆಗೂ ಪೂರ್ಣಗೊಂಡಿಲ್ಲ. ಗುತ್ತಿಗೆ ಕಂಪನಿ ಅರೆಬರೆ ಕಾಮಗಾರಿ ಮಾಡಿ ನಾಗರಿಕರಿಗೆ ಕೃತಕ ನೆರೆಯ ಭೀತಿ ಸೃಷ್ಟಿ ಮಾಡಿದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ವರ್ಷಗಳಾದರೂ ಮುಗಿಯದ ಹೆದ್ದಾರಿ ಕಾಮಗಾರಿ, ಆಮೆಗತಿಯಲ್ಲಿ ಕೆಲಸ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ರಾಜ್ಯದ ಕರಾವಳಿಯಲ್ಲಿ ನಡೆಯುತ್ತಿರುವ ಚತುಷ್ಪಥ ಹೆದ್ದಾರಿ ಕಾಮಗಾರಿ 1.5 ದಶಕಗಳಾದರೂ ಈವರೆಗೂ ಮುಗಿದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹ ಅನೇಕ ಅವಾಂತರ, ರಾಧಾಂತಗಳ ನಡುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಅದರಲ್ಲೂ ಭಟ್ಕಳ ತಾಲೂಕಿನ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಡಭಟ್ಕಳ ಬೈಪಾಸ್ ಬಳಿ ಸಂಬಂಧಪಟ್ಟ ಕಾಮಗಾರಿ ಮುಗಿಯದೇ ಇರುವುದರಿಂದ ಜನರು ಪರದಾಡುವಂತಾಗಿದೆ. ಕೆಲ ವರ್ಷಗಳಿಂದ ಇಲ್ಲಿ ಅಪಘಾತಗಳು ಸಂಭವಿಸಿ ಹಲವರ ಸಾವು ನೋವು ಸಂಭವಿಸಿದೆ. ಹೀಗಾಗಿ ಹೆದ್ದಾರಿ ಗುತ್ತಿಗೆ ಪಡೆದ ಕಂಪನಿ ಇಲ್ಲಿ ಅವೈಜ್ಞಾನಿಕವಾಗಿ ಹೆದ್ದಾರಿಯ ಆಸುಪಾಸಿನಲ್ಲಿ ಅಗೆದು ಹೊಂಡ ಮಾಡಿದೆ. ಸ್ಪಷ್ಟ ನಿಲುವು ಇಲ್ಲದೆ ಕಾಮಗಾರಿ ನಡೆಸಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಸುಮಾರು ಒಂದು 10 ವರ್ಷದಿಂದ IRB ಕೆಲಸ ನಡೀತಾ ಇದ್ದೀವಿ. ನ್ಯಾಷನಲ್ ಹೈವೇ 66ರಲ್ಲಿ ಇಲ್ಲಿ ಅಂಡರ್ ಪಾಸ್ ಮತ್ತೆ ಡ್ರೈನೇಜ್ ಎಲ್ಲ ಕೆಲಸ ನಡೀತಾ ಇತ್ತು. ಇನ್ನು ನಮಗೆ 10 ವರ್ಷದಿಂದ ಯಾವುದೂ ಒಂದು ಕಾರ್ಯರೂಪ ತರಲಿಲ್ಲ. ಮತ್ತೆ ಈಗ ನಾವು ಇಷ್ಟು ವರ್ಷದಿಂದ ಹೋರಾಟ ಮಾಡಿದ್ರು ಸಹಿತ ಡ್ರೈನೇಜ್ ನಮಗೆ ಈಗ ಅಂಡರ್ ಪಾಸ್ ಆಗಿದೆ, ಇದಾಗಿದೆ, ಟೆಂಡರ್ ಆಗಿದೆ, ಕಾಮಗಾರಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋದ್ರಲ್ಲಿ ಇವರು ಏನು ನಮ್ಮ ನ್ಯಾಷನಲ್ ಹೈವೇಗೆ ಅಕೋರ ಜಾಗ ಇರುತ್ತಲ್ಲ, ಈ ಕೆಲವೊಂದು ಖಾಸಗಿಯವರು ಜಾಗ ಬಿಡಲಿಕ್ಕೆ ತಯಾರಿಲ್ಲ. ಚತುಷ್ಪಥ ಹೆದ್ದಾರಿಗಾಗಿ ಈ ಭಾಗದಲ್ಲಿ ಆಸುಪಾಸಿನಲ್ಲಿ ಜಮೀನು ಸ್ವಾಧೀನಪಡಿಸಿಕೊಂಡು ಸಂಬಂಧಪಟ್ಟವರಿಗೆ ಪರಿಹಾರ ನೀಡಲಾಗಿದೆ. ಆದರೆ ಸಂಬಂಧಪಟ್ಟ ಕಂಪನಿ ಕಾಮಗಾರಿ ನಡೆಸುವುದಕ್ಕೆ ವಿಳಂಬ ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಉಂಟು ಮಾಡಿದೆ ಅಂತ ಆರೋಪಿಸಿದ್ದಾರೆ. ಮುಟ್ಟಳ್ಳಿ, ಮುಡಭಟ್ಕಳ, ಬೆಳಲಕಡ್ಡ ಹಾಗೂ ಭಟ್ಕಳ ಪಟ್ಟಣವನ್ನ ಸಂಪರ್ಕಿಸುವ ಬೈಪಾಸ್ ಇದಾಗಿದ್ದು, ಚನ್ನಪಟ್ಟಣ ಹನುಮಂತ ದೇವರ ಪಲ್ಲಕ್ಕಿ ಕೂಡ ಈ ಮಾರ್ಗದಲ್ಲಿ ಸಂಚರಿಸುತ್ತದೆ.
ಇಲ್ಲಿ ಚನ್ನಪಟ್ಟಣ ದೇವಸ್ಥಾನ ಇರೋದ್ರಿಂದ ಇಲ್ಲಿ ದೇವರ ಪಾಲಕಿ ಪ್ರತಿ ವರ್ಷನೂ ಇಲ್ಲಿ ಬಂದು ಹೋಗ್ತಾ ಇರ್ತದೆ. ಮುಟ್ಟೊಳ್ಳಿ, ಮೂಡುಬಟ್ಕಳ, ತಲಾಂದು ಮತ್ತು ಬೇಹಳ್ಳಿ ಇದೆಲ್ಲ ಜನ ಒಂದು ಸಾಧಾರಣ 10,000 ಜನ ಇಲ್ಲಿ ತಿರುಗಾಡುವಂತ ಏರಿಯಾ ಆಗಿದೆ ಇದು. ಇದರಿಂದ ಜನರಿಗೆ ಬಹಳ ಸಮಸ್ಯೆ ಆಗ್ತದೆ. ಇಲ್ಲಿ ಅಂಡರ್ ಪಾಸ್ ಅತ್ಯವಶ್ಯಕತೆ ಇರೋದ್ರಿಂದ ಈಗಾಗಲೇ ಮಂಜೂರಿ ಆಗಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ IRB ಅವರು ಮತ್ತು ನ್ಯಾಷನಲ್ ಹೈವೇ ಅವರು ಹೊಂದಾಣಿಕೆ ಇಲ್ಲ, ಮತ್ತು ಮುನ್ಸಿಪಾಲಿಟಿ ಅವರು ಇವರೆಲ್ಲ ಅವರು ಇವ್ರಿಗೆ ಮೇನ್ ಹೇಳೋದು, ಇನ್ನೊಬ್ರು ಮತ್ತೊಬ್ಬರ ಮೇನ್ ಹೇಳೋದು, ಇದೇ ಅವ್ರದ್ದು ಇವ್ರದ್ದು ಇದ್ರೆ ವ್ಯಾಪಾರ. ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಹೆದ್ದಾರಿಯ ಒಂದು ಕಡೆ ಭಟ್ಕಳ ಹಾಗೂ ಇನ್ನೊಂದು ಕಡೆ ಉಡುಪಿಗೆ ಸಂಪರ್ಕಿಸುವ ಮಾರ್ಗವಾಗಿದೆ. ಆದರೆ ಕಳೆದ ಹಲವು ವರ್ಷಗಳಿಂದ ಹೆದ್ದಾರಿ ಪ್ರಾಧಿಕಾರ ಮತ್ತು ಗುತ್ತಿಗೆ ಕಂಪನಿ ಆಮೆಗತಿಯ ಕಾಮಗಾರಿ ನಡೆಸ್ತಾ ಇದೆ. ಅಲ್ಲದೆ ನಗರಸಭೆಯ ಒಳಚರಂಡಿ ಪೈಪ್ ಒಡೆದು ನೇರವಾಗಿ ಇಲ್ಲಿನ ಕಾಲುವೆ ಮಲಿನ ನೀರು ಬಿಡ್ತಾ ಇದೆ. ಹೀಗಾಗಿ ರೋಗ ರುಜಿನಗಳು ಬರುವ ಸಾಧ್ಯತೆ ಇದೆ. ಇಲ್ಲಿಯಾದಂತಹ ಅವಾಂತರ ಮಳೆಗಾಲದ ಸಂದರ್ಭದಲ್ಲಿ ದುರಂತಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟವರು ಆದಷ್ಟು ಬೇಗ ಮಳೆಗಾಲದಲ್ಲಾದರೂ ಕೂಡ ಏನು ಅವಘಡಗಳು ಸಂಬಂಧಿಸಿದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.